तोन्वयादितरतश्चार्चेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रवदन्तानुपेतमपेतकृत्यम् द्वैतायनो विरहकातर आजुहाव पुत्रेति तन्मयतया करवोऽपि नेभिः तं सर्वभूतहृदयं निर्माणतोऽस्मि नारायणं नमस्कृत्य हरं चैव नरोत्तमं देवीं सरस्वतीं व्यासं ततो जयमुदीरये स्वस्तु सतां हरिः ओम् ಹಾ ಆಚಾರ್ಯನ್ ಆಡ್ ಮಾಡ್ಬೋದು, ನಾವು ಮಾಡಕ್ ಆಗ್ತಾ ಇಲ್ಲ. ಅದು ನನಗೂ ಹೇಗೆ ಗುಂಪಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೇ ನಿಮಿಷ. ಒಂದೇ ನಿಮಿಷ. ಈ ಗ್ರೂಪ್ ಅಲ್ಲಿ ನೀವು ಸೇರಿಸ್ಲಿಲ್ವಾ? ಮತ್ತೆ ಅವರಿಗೂ ಬರುತ್ತೆ ಹಾಗಾದ್ರೆ? ಇಲ್ಲ, ಅವ್ರು ಹೋಗ್ತಾ ಇಲ್ಲ. ಆಡ್ ಮಾಡ್ಬಿಡ್ಲಿ, ಅಲ್ಲಿ ಸುಮಾರು ಸತಿ ಆಡ್ ಮಾಡಿ ನೋಡಿದ್ವಿ, ಅವರಿಗೆ ಕಾಲೇ ಬರ್ತಾ ಇಲ್ಲ. ಒಂದ್ ನಿಮಿಷ. ಉಳಿದವರಿಗೆಲ್ಲ ಬರ್ತಿದ್ಯಾ? ಇಲ್ಲ. ಒಂದು ನಿಮಿಷ. ಇವತ್ ಬೇಡ, ನೀವು ಪಾಠ ಮುಂದುವರ್ಸಿ. ಎರಡು ನರಸಿಂಹ ಬರ್ತಿದೆ, ಎರಡಕ್ಕೂ ಕಳಿಸಿದ್ದೇನೆ. ಇವತ್ತು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ, ಇಲ್ಲಿ ತಗೋತಾ ಇಲ್ಲ ಅದು ಮನೆಯಲ್ಲಿ. ಆ ಕಡೆ ತಗೊಳುತ್ತೆ. ಇವತ್ ಬೇಡ ಆರ್ಯ, ಪಾಠ ಮುಂದುವರ್ಸಿ. ಚಿತ್ರಕೇತುವಿಗೆ ಬೇಕಾದ ಅನುಗ್ರಹವನ್ನ ಮಾಡುವುದಕ್ಕೋಸ್ಕರ ಭಗವಂತನೇ ಸ್ವತಃ ಕೆಲವು ಮಾತುಗಳನ್ನ ಆಡ್ತಾ ಬಂದ. ಅವನ ಬಗೆಗೆ ಅತ್ಯಂತ ಪ್ರೀತಿಯಿಂದ ನೀನು ಏನು ಇಷ್ಟು ಹೊತ್ತು ಎಚ್ಚೆತ್ತು ಕೆಲವು ಮಾತುಗಳನ್ನ ಆಡಿದ್ದಿ, ಅದು ನಿಜವಾಗಿಯೂ ಕೂಡ ಅನ್ವಯಿಸಬೇಕಾದ ಮಾತು ಅಂತ. ಅಂದ್ರೆ ದೇವರ ಬಗ್ಗೆ ಅವನು ಬಹಳ ಚೆನ್ನಾಗಿ ಕೆಲವು ವಿಷಯಗಳನ್ನ ಪ್ರಸ್ತುತಪಡಿಸಿದ. ಸಂಸಾರದ ಪ್ರವೃತ್ತಿ ಮಾರ್ಗದ ಬಗೆಗೆ, ನಿವೃತ್ತಿ ಮಾರ್ಗದ ಬಗೆಗೆ ಏನೇನು ಘಟನೆಗಳು ನಡೆಯುತ್ತವೆ, ದುಃಖಕ್ಕೆ ಕಾರಣವಾದ, ದುಃಖ ಬೇಡ ಅಂತಂದ್ರೆ ವಿಪರೀತವಾದ ದುಃಖವೇ ಮತ್ತೆ ಮತ್ತೆ ಕಾಡುತ್ತೆ. ಮೋಕ್ಷಕ್ಕೆ ಪ್ರಯತ್ನ ಮಾಡುವ ನಿವೃತ್ತಿ ಮಾರ್ಗದಲ್ಲಿ ಅವನು ಬರ್ಲಿ, ಬೇಕಾದಷ್ಟು ಕಷ್ಟ ಬರ್ಲಿ ಅಂತಂದ್ರು ಅವನಿಗೆ ಮತ್ತೆ ಮತ್ತೆ ಅವನು ಅನ್ಕೊಂಡದಕ್ಕಿಂತ ಒಳ್ಳೇದೇ ಆಗ್ತಾ ಹೋಗುತ್ತೆ. ಅವನಿಗೆ ಕಷ್ಟವೇ ಅಂತ ಅನ್ಸುದಿಲ್ಲ ಜೀವನದ ದಾರಿ. ಹೀಗೆ ಅನೇಕ ರೀತಿಯ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗಗಳ ಸಾಮಾನ್ಯವಾಗಿ ಭಗವತ್ ಚಿಂತನೆಯನ್ನು ನಡೆಸುವವನಿಗೆ ಜೀವನದುದ್ದಕ್ಕೂ ಕಷ್ಟಗಳೇ ಇರುತ್ತವೆ. ಅವನು ಯಾವಾಗ್ಲೂ ಕೂಡ
ನೋವನ್ನೇ ಅನುಭವಿಸ್ತಾನೆ ಅಂತ ಹೀಗೆಲ್ಲ ನಮಗೊಂದು ಭ್ರಮೆ ಇದೆ, ನಮಗೊಂದು ಕಲ್ಪನೆ ಇದೆ. ಆದ್ರೆ ನಿಜವಾಗಿ ಹಾಗೇನಿಲ್ಲ. ಭಗವಂತನನ್ನ ಸರಿಯಾಗಿ ನಂಬಿದವನಿಗೆ ಎಂದೂ ಕೂಡ ಕಷ್ಟ ಆಗಬೇಕು ನಿಯಮ ಇಲ್ಲ. ದೇವರನ್ನು ನಂಬಿದವನಿಗೆ ಕಷ್ಟ ಬರುದಿಲ್ಲ ಅಂತಿಲ್ಲ. ಈ ವಿಷಯ ನಮಗೆ ಸ್ವಲ್ಪ ಎಚ್ಚರದಲ್ಲಿರ್ಬೇಕು. ದೇವರನ್ನು ನಂಬಿದವನಿಗೆ ಯಾವುದು ಕಷ್ಟ ಬದಲು ಹಿಂಗಂದ್ರೆ ಸಾಕು, ಚಿಟಕ್ಕಂತ ಇಡೀ ಸಮಸ್ಯೆಗಳೆಲ್ಲ ಪಾರಾಗಿ ಹೋಗುತ್ತೆ, ಹೊಗೆ ಬಂದ ಹಾಗೆ ಒಂದು ಕ್ಷಣದಲ್ಲಿ ಎಲ್ಲ ನಾಪತ್ತೆ ಆಗ್ಬಿಡುತ್ತೆ ಅಂತ. ಹಾಗಾಗುದಿಲ್ಲ. ಎಲ್ಲರಿಗೂ ಅನುಭವಿಸುವ ಹಾಗೆ ಅವನಿಗೂ ಕಷ್ಟ ಇರುತ್ತೆ. ಆದ್ರೆ ಕಷ್ಟಗಳು ಯಾವತ್ತೂ ಕೂಡ ಅವನನ್ನ ಧೃತಿಗೆಡುವಂತೆ ಮಾಡಲ್ಲ. ಅಯ್ಯೋ ನನಗೂ ಒಂದು ಕಷ್ಟ ಬಂತಲ್ವಾ ಅಂತ ತಲೆ ಚಚ್ಕೊಳ್ಳುವಂಗ ಆಗಿರಲ್ಲ. ಬಂದ್ರು ಕೂಡ ಅವನ ಅದರಲ್ಲೂ ಒಂದು ಒಳ್ಳೇದ್ ಕಾಣ್ತಾನೆ. ಕುಚೇಲನಿಗೆ ಎಷ್ಟು ಕಷ್ಟ ಇತ್ತು, ದೇವರ ಹತ್ರ ಹೋದ ಮೇಲೆ ದೇವ್ರು ಏನು ಅವನಿಗೆ ಒಂದು ಜೋಳಿಗೆ ಒಂದ್ ಸಣ್ಣ ಉಂಗುರನೂ ಹಾಕೊಡ್ಲಿಲ್ಲ. ನಾವಾದ್ರೆ ಏನ್ ಅನ್ಕೋತಿದ್ವಿ, ಇಷ್ಟು ದೂರ ಬಂದ್ಮೇಲೂ ಕೃಷ್ಣ ಒಂದು ಊಟಕ್ಕೆ ಚೆನ್ನಾಗಿ ಹಾಕದ. ಬೆಳ್ಳಿ ಬಂಗಾರದ ಲೋಟೆ, ಬಂಗಾರದ ತಟ್ಟೆ, ಬಂಗಾರದ ಪಾತ್ರೆ, ಎಲ್ಲಾ ಬಂಗಾರವೇ. ಇವನಿಗೆ ಒಂದಾದ್ರೂ ಜೋಳಿಗೆಗೆ ಬಂಗಾರದ ತಟ್ಟೆ ಹಾಕೊಟ್ಟು ಇದ್ರಲ್ಲೇ ನಿಂಗೆ ಜೀವನಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳಪ್ಪ ಅಂತ ಹೇಳ್ಬೋದಿತ್ತು. ಅವನಿಗೆ ಕಸ ಎಸಲಿಕ್ಕಿರುವಂತ ಪಾತ್ರೆನೂ ಬಂಗಾರದ್ದೇ. ಇದನ್ನು ನೋಡಿ ಗಾಬರಿ ಆಗಿರುತ್ತೆ. ಆದ್ರೆ ಹೊರಡುವಾಗ ಒಂದ್ ಸಣ್ಣ ಬಂಗಾರದ ಕಾಯಿನೂ ಕೊಡ್ಲಿಲ್ಲ. ಅವನ್ ಅನ್ಕೊಂಡ ತುಂಬಾ ಚೆನ್ನಾಗಿದೆ, ಆ ಭಾಗ ನಾವು 10 ಸಲ ಓದ್ಬೇಕು. ಅವನ್ ಹೇಳ್ತಾನೆ, ಈ ಈ ಕುಚೇಲ ಅಕಸ್ಮಾತ್ ಸಂಪತ್ತು ಕೊಟ್ಟು ಬಿಟ್ರೆ ನನ್ನನ್ನು ಮರ್ತು ಬಿಟ್ರೆ ಅವನಿಗೆ ಮತ್ತೆ ಜೀವನದಲ್ಲಿ ಎಂದೂ ಕೂಡ ಉದ್ಧಾರದ ಗತಿಯೇ ಇಲ್ಲ ಅಂತ ಆಗುತ್ತೆ. ದಾರಿ ತಪ್ಪಿ ಬಿಟ್ಟಾನು, ದುರಾಚಾರಶೀಲನಾದಾನು. ಸಂಪತ್ತು ಯಾವತ್ತೂ ಕೂಡ ಯಾರನ್ನು ಯಾವ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಕಡೆಯಲ್ಲೇ ಇರ್ಬೇಕು ಅಂತ ಅನ್ನೋ ಮೇಲಿನ ನನ್ನ ಕಾಳಜಿಯನ್ನ ಅವನು ಹೀಗೆ ತೋರಿಸಿದಾನೆ ಹೊರತು ನನಗೇನು ಕೊಡಬಾರದು ಅಥವಾ ನನ್ನನ್ನ ಅವಮಾನ ಮಾಡ್ಬೇಕು ಅಂತಲ್ಲ. ಇದು ದೇವರು ನನಗೆ ನಿಜವಾಗ್ಲೂ ತೋರಿಸಿದ ಪ್ರೀತಿ ಅಂತ ಅವನದನ್ನ ಸಾತ್ವಿಕವಾಗಿ ಪ್ಲಸ್ ಆಗಿ ಯೋಚನೆ ಮಾಡ್ಕೊಂಡೆ ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಬದಲಾಗಿತ್ತು, ಅದು ಬೇರೆ ಪ್ರಶ್ನೆ. ಅಲ್ಲಿ ಎಲ್ಲ ಅವನು ಅನ್ಕೊಂಡದಕ್ಕಿಂತ ಹೆಚ್ಚಿನ ಸಂಪತ್ತು ಅಲ್ಲಿತ್ತು. ಇವನು ದಾರಿ ತಪ್ಪಿಸಿದ ಮುಂದೆ ಹೋಗ್ತಾ ಇರ್ತಾನೆ. ಹೆಂಡತಿನೇ ಕರೀತಾರೆ, ಜರಿತಾರಿ ಸೀರೆ ಹಾಕೊಂಡವಳು ಯಾರಪ್ಪ ಅಂತ ಅವನಿಗೆ ಆಶ್ಚರ್ಯ ಆಗಿ ಅವನು ಅದನ್ನು ಕೂಡ ತನಗೆ ಎಷ್ಟು ಅಗತ್ಯ ಇದೆಯೋ ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿನದು ಎಲ್ಲವನ್ನು ಕೂಡ ಒಳ್ಳೆಯ ಯಜ್ಞ ಯಾಗಾದಿ ಕರ್ಮಗಳನ್ನು ನಡೆಸಿ ನನಗಿಂತ ಕಷ್ಟದಲ್ಲಿರುವಂತಹ ಸಜ್ಜನ ಬ್ರಾಹ್ಮಣರನ್ನ, ಸಜ್ಜನ ಶ್ರಮಿಕರನ್ನ ಕರೆದು ಅವರಿಗೆಲ್ಲ ಬೇಕಾದ ಸಂಪತ್ತನ್ನು ವಿನಿಯೋಗ ಮಾಡಿದ ಅಂತ ಅವನ ಜೀವನದ ಮುಂದಿನ ಕಥೆಯು ಕೂಡ ಅಂದ್ರೆ ಅದು ನಿಜವಾಗಿಯೂ ಕೂಡ ಭಗವಂತನ ಅನುಗ್ರಹ ಆದವರ ಲಕ್ಷಣ ಹಾಗಿರುತ್ತೆ ಅಂತ. ಹೀಗೆ ಏವಂ ವಿಪರ್ಯಯಂ ಬುದ್ಧ್ವಾ ನೃಣಾಂ ವಿದ್ಯಾಭಿಮಾನಿನಾಂ ಆತ್ಮನಶ್ಚ ಗತಿಂ ಸೂಕ್ಷ್ಮಾಂ ಸ್ಥಾನತ್ರಯ ವಿಲಕ್ಷಣಾಂ ದುಷ್ಟಶ್ರುತಾಭಿಮಾತ್ರಾಭಿಃ ವಿಮುಕ್ತಸ್ವೇನ ತೇಜಸಾ ಜ್ಞಾನ ವಿಜ್ಞಾನ ಸಂತೃಪ್ತೋ ಮದ್ಭಕ್ತಃ ಪುರುಷೋ ಭವೇತ್. ಈ ಅವಿದ್ಯೆಯನ್ನೇ ವಿದ್ಯೆ ಅಂತ ಭಾವಿಸಿ, ಅವಿದ್ಯೆ ಅಂದ್ರೆ ನಾವೀಗ ಸಾಮಾನ್ಯ ಶಾಲೆಯಲ್ಲಿ ಓದುವಂತದ್ದೆಲ್ಲ ಅವಿದ್ಯೆ. ಅದರಲ್ಲಿ ವಿದ್ಯೆ ಏನಿದೆ? ಯಯಾ ಮುಚ್ಚತೆ ಶೈವ ವಿದ್ಯಾ. ಯಾವುದರಿಂದ ಆತ್ಮನ ಗತಿಗೆ ಎತ್ತರದ ಸ್ಥಿತಿ ಸಿಗುತ್ತೋ ಅದು ವಿದ್ಯೆ. ಅದನ್ನು ಹೊರತುಪಡಿಸಿ ಕುಟ್ಟುವುದು, ಎತ್ತುವುದು, ತೋಡುವುದು, ಹಾರುವುದು, ಬಾರುವುದು, ಗೋರುವುದು, ಚೇರುವುದು ಏನಿದೆಯೋ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹೊಟ್ಟೆಪಾಡು. ಸುಲಭವಾಗಿ ಹೇಳ್ಬೇಕು ಅಂದ್ರೆ ಭಗವದ್ವಿದ್ಯೆಯನ್ನು ಕೂಡ ಹೊಟ್ಟೆಪಾಡಿಗೋಸ್ಕರ ಬಳಸ್ಕೊಂಡ್ರೆ ಅದು ಅವಿದ್ಯೆನೇ. ಸರ್ ಹರಿ ಓಂ ಸರ್. ಸರ್ ಹರಿ ಓಂ ಕೇಳಿಸ್ತಿಲ್ಲ ಸರ್? ಹರಿ ಓಂ.
ಯಾವಾಗ ಅರ್ಥ ಮಾಡಿಕೊಳ್ತೇವೋ ಆವಾಗ ನಮ್ಮ ಜೀವನಕ್ಕೊಂದ ಸರಿಯಾದ ಗುರಿ ಸಿಗ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ನಾವು ಹೊಟ್ಟೆಪಾಡಿಗಾಗಿ ಕಲಿಯುವಂತಹ ಎಲ್ಲಾ ವಿದ್ಯೆಗಳು ಕೂಡ ನೈವೇದ್ಯವೇ. ಅದು ನೈವೇದ್ಯಾರ್ಥೇ ಅಂತಾನೆ ನಮ್ಮ ವಿದ್ಯೆ. ಆದ್ರಿಂದ ಅದು ನಮಗೆ ಸಿಕ್ಕಿದ ವಿದ್ಯೆಯನ್ನ ಲೋಕದ ಹಿತಕ್ಕಾಗಿ ಆತ್ಮದ ಉದ್ಧಾರಕ್ಕಾಗಿ ಯಾವಾಗ ಬಳಸಿಕೊಳ್ತೇವೋ ಆವಾಗ ಅದು ಪ್ರವೃತ್ತಿ ಮಾರ್ಗದ ಕಡೆಗೆ ಕರೆದೊಯ್ಯುವ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಯಾವಾಗ ಹೊರಡುತ್ತೋ ಆವಾಗ ಆತ್ಮನಸ್ತು ಅಂದ್ರೆ ಪರಮಾತ್ಮನಸ್ತು. ಮತ್ತೆ ಆತ್ಮನಸ್ತು ಅಂತ ಸ್ವಾರ್ಥ ಕೇಂದ್ರಿತವಾದ್ರೆ ಅದು ಹೋಯ್ತು. ವೇದ ವಿದ್ಯೆಯೂ ಕೂಡ ಕೇವಲ ಒಂದಿಷ್ಟು ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡಿ ಒಂದಿಷ್ಟು ಜನಕ್ಕೆ ಪಾಠ ಮಾಡದೆ ಅಂತ ಅನ್ನಿಸಿ ಅವರಿಂದ ಒಂದಿಷ್ಟು ದಕ್ಷಿಣೆ ತಗೊಳ್ಳೋ ಕಾರ್ಯಕ್ರಮವೇ ಆಗಿದ್ರೆ ಅದು ಮತ್ತೆ ನೈವೇದ್ಯವೇ. ಅದು ನಿಜವಾಗಿ ಆತ್ಮವಿದ್ಯೆ. ಆದ್ರೆ ಅವನು ಅದನ್ನ ಮಾರಾಟ ಮಾಡಿ ಬದುಕಿದ, ಅದರಿಂದ ಹೊಟ್ಟೆಪಾಡು ಮಾಡ್ತಾ ಇದ್ದಾನೆ, ಹೊಟ್ಟೆಗೋಸ್ಕರ ಅದನ್ನ ಬಳಸ್ಕೊಳ್ತಾ ಇದ್ದಾನೆ ಅಂದ್ರೆ ಅದು ಆತ್ಮವಿದ್ಯೆ ಹೋಗಿ ಸ್ವವಿದ್ಯೆ ಆಗುತ್ತೆ, ಸ್ವಾರ್ಥ ವಿದ್ಯೆ ಆಗುತ್ತೆ. ಅದರಿಂದಾಗಿ ಸ್ವಾರ್ಥ ಇಲ್ಲದೆ ನೋಡಿ ಅದಾಗಿ ಅವನಿಗೆ ಸಂಪತ್ತು ತಂದು ಕೊಡ್ತು ಅಂದ್ರೆ ಸಮಸ್ಯೆ ಅಲ್ಲ. ಆದ್ರೆ ಅದರಿಂದ ನಾನು ಈ ಸಲ ಇಷ್ಟು ಪಾಠ ಮಾಡಿದ್ದೆ, ಅವ್ರು ಏನು ಕೊಡ್ಲೇ ಇಲ್ಲ, ಅಥವಾ ನಾನು ಇಷ್ಟು ಪಾಠ ಮಾಡಿದ್ದೇನೆ ಅದಕ್ಕೆ ಇಷ್ಟು ಬರ್ಬೇಕು, ಬೇರೆ ಆಗಿದ್ರೆ ಎಷ್ಟು ಜನ ಅದು ಕೊನೆಗೆ ಅವ್ರ ಹತ್ರ ತಗೊಳ್ಳಲ್ಲ. ಆದ್ರೆ ಹೇಳುದು ನಾನು ಇದೇ ಪಾಠವನ್ನ ಬೇರೆಯವ್ರಿಗೆ ಮಾಡಿದ್ರೆ ನಂಗೆ ಎಷ್ಟು ದುಡ್ಡು ಬರ್ತಿತ್ತು ಗೊತ್ತಾ, ಹೋಯ್ತು, ಅಷ್ಟು ಮಾಡಿದ ಪಾಠವು ನೀರಲ್ಲಿ ನೈವೇದ್ಯ, ನೀರಲ್ಲಿ ಹೋಮ. ಯಾವತ್ತೂ ಆ ಸಂಪತ್ತಿನಿಂದ ತನಗೆ ಲಾಭ ಉಂಟು ಅಂತ ಯೋಚನೆ ಮಾಡಿದ ಅಂದ್ರೆ ಅದು ಅವಿದ್ಯೆ ಆಗ್ಬಿಡುತ್ತೆ. ಯಾಕೆಂದ್ರೆ ವಿದ್ಯೆ ಅಂದ್ರೆ ಯಾವತ್ತೂ ಕೂಡ ಅದರಿಂದ ಒಂದು ಕಿಂಚಿತ್ತು ಕೂಡ ಸ್ವಾರ್ಥದ ಬಗ್ಗೆ ಯೋಚನೆ ಬರಬಾರದು. ಹಾಗೆ ವಿಪರ್ಯಯಂ ಬುದ್ಧ್ವ, ತನಗೆ ಸಿಕ್ಕಿದಂತಹ ಅಪೂರ್ವವಾದ ವೇದಾಂತದ ಸಂಪತ್ತನ್ನೇ ಸ್ವಾರ್ಥಕ್ಕಾಗಿ ಬಳಸಿಕೊಂಡಾದ್ರೆ ಅದು ಪ್ರವೃತ್ತಿ ಮಾರ್ಗದ ಕಡೆಗೆ ಎಳೆದೊಯ್ಯುತ್ತೆ. ಆ ಸಂಪತ್ತನ್ನ ಕೇವಲ ಆತ್ಮತೃಪ್ತಿಗಾಗಿ ಮಾಡುವಂಥದ್ದು, ಪರಮಾತ್ಮನ ಸೇವೆ ಅನ್ನೋ ದೃಷ್ಟಿಯಿಂದ ಮಾಡುವುದು ಅಂತ ಆದಾಗ ಅದು ಭಗವಂತನ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಒಬ್ಬ ಮನುಷ್ಯನಿಗೆ ಮೂರಂತೂ ನಿಶ್ಚಯ: ಎಚ್ಚರ, ನಿದ್ದೆ, ಕನಸು. ಈ ಮೂರು ಅವಸ್ಥಾತ್ರಯಗಳಲ್ಲಿಯೂ ಕೂಡ ಭಗವಂತ ಅಜ್ಞೇಯನೇ. ಅವನನ್ನ ಈ ಮೂರು ಅವಸ್ಥೆಯಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಇದರಿಂದ ಏನು ಅಂದ್ರೆ ಅವನು ಇದ್ದಾನೆ ಅನ್ನೋದಕ್ಕೆ ಬೇಕಿರುವಂತಹ ಕೆಲವು ಘಟನೆಗಳನ್ನ ನಾವು ಅನುಭವದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಬಹುದಷ್ಟೇ ಬಿಟ್ರೆ ಅದಕ್ಕೆ ಬೇಕಿರುವ ತುರೀಯ ಅಂದ್ರೆ 4ನೆಯ ಅವಸ್ಥೆ ಏನಿದೆ ಧ್ಯಾನ, ಆ ಧ್ಯಾನವೇ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ಲಿಕ್ಕೆ ಸಾಧ್ಯ. ಅದು ವಿವೇಕದ ಬಲ ಇದ್ದಾಗ ಮಾತ್ರ ಆಗುತ್ತೆ. ಶಾಸ್ತ್ರದ ತಿಳುವಳಿಕೆ ಮತ್ತು ಧ್ಯಾನದ ಚಿಂತನೆ ಇದೆರಡೂ ಸೇರಿದಾಗ ಶಾಸ್ತ್ರಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಅದು ಅವನಿಗೆ ತೃಪ್ತಿಯನ್ನು ಕೊಡುತ್ತೆ. ಅದರಿಂದ ಅವನು ಭಗವಂತನಲ್ಲಿ ಇನ್ನಷ್ಟು ಹೆಚ್ಚು ಆಸಕ್ತನಾಗ್ತಾನೆ. ವಿಷಯ ಪದಾರ್ಥಗಳ ಕಡೆಗೆ ಆತನ ಮನಸ್ಸು ಅಥವಾ ಅದರಿಂದ ತನಗೇನಾದ್ರೂ ವ್ಯಕ್ತಿಗತವಾಗಿ ಲಾಭ ಇದೆಯಾ ಅಂತ ಹುಡುಕುವ ಪರಿಸ್ಥಿತಿ ಅವನಿಗೆ ಬರಲ್ಲ. ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ಬಹಳ ಹಿಂದೆ, ಅಂದ್ರೆ ಸುಮಾರು ವರ್ಷದ ಹಿಂದೆ ಅಂತ ಇಟ್ಕೊಂಡು, ನಾನು ಹೇಳ್ತಾ ಇರೋದು 40-50 ವರ್ಷದ ಹಿಂದೆ, ಚೆನ್ನೈಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಯಾರೋ ಒಬ್ರು ತುಂಬಾ ದೊಡ್ಡ ಶ್ರೀಮಂತರು, ಅವರದ್ದು 80ನೇ ವರ್ಷದ ಕಾರ್ಯಕ್ರಮ, ನೀವು ಬರಲೇಬೇಕು ಅಂತ. ಸ್ವಾಮಿಗಳಿಗೆ ಏನು ಖುಷಿ ಇತ್ತು ಅಂತಂದ್ರೆ, ಆ ಮನೆಯಲ್ಲಿ ಅವ್ರದ್ದು ದೊಡ್ಡ ಮನೆ, ಮಕ್ಕಳಿಗೆಲ್ಲ ಕೂತ್ಕೊಳ್ಳಿಕ್ಕೆ ಸರಿಯಾಗಿ ಜಾಗ ಸಿಗುತ್ತೆ, ಹೊರಗಿಂದ ಜನ ಹೆಚ್ಚು ಬರುದಿಲ್ಲ, ಪಾಠ ತುಂಬಾ ಆಗತ್ತೆ ಅನ್ನೋ ಯೋಚನೆಯಿಂದ ಅವರು ಆಯ್ತು ಅಂತ ಒಪ್ಕೊಂಡಿದ್ರು. 2 ದಿವಸನೂ 3 ದಿವಸನೂ ಕಾರ್ಯಕ್ರಮ ಇತ್ತು. ಅವ್ರು ಆ ಪಾಠವನ್ನು ಮಾಡಿದ್ರು ಕೂಡ ನಿಷ್ಠೆಯಿಂದ. ಬೆಳಿಗ್ಗೆಯಿಂದ ಸಂಜೆ, ಮಧ್ಯಾಹ್ನ, ಮತ್ತೆ ರಾತ್ರಿ ಎಷ್ಟೆಷ್ಟೊತ್ತೋ ಪಾಠ. ಉಳಿದ ಟೈಮಲ್ಲಿ ಆ ಹೋಮಕ್ಕೆ ಹೋಗ್ಬೇಕಿತ್ತು. ಹೋಮದ ಮಧ್ಯ 3ನೇ ದಿವಸಕ್ಕಾಗುವಾಗ ಸಾಮಾನ್ಯವಾಗಿ ಅವರಿಗೆ ಯಾರಾದ್ರೂ ಹಾರ ಹಾಕಿದ್ರೆ ನಮಸ್ಕಾರ ಮಾಡುವಾಗ ವಾಪಸ್ ತೆಗ್ದು ಅದನ್ನ ಅವರ ಕುತ್ತಿಗೆಗೆ ಹಾಕುದು ಅವ್ರ ಸ್ವಭಾವ. ಅವರು ಮತ್ತೆ ಅದನ್ನ ಹಾರ ಹಾಕೊಂಡು ಫೋಟೋ ತೆಕ್ಕೊಳ್ಳಿ, ಒಂದು ಫೋಟೋದಲ್ಲಿ ಹಾರದಲ್ಲಿ ಒಂದು ಫೋಟೋ ತೆಗೆದು ಫ್ರೇಮ್ ಹಾಕ್ಸಿ ಅಂತ ಈ ತರ ಹೇಳುವ ಸ್ವಭಾವದವರಲ್ಲ. ಅವ್ರ ಮೈಮೇಲೆ ಒಂದು ಕ್ಷಣವೂ ಒಂದು ಸಣ್ಣ ಅವರದ್ದೊಂದು ತುಳಸಿ ಮಣಿ ಬಿಟ್ರೆ ಎಂತದೋ ಅವ್ರ ಮೇಲೆ ಇಟ್ಕೊಳ್ಳುವಂತ ಸ್ವಭಾವದವರಲ್ಲ. ಆಯ್ತು, ಆ ಪೂಜೆ ಆಯ್ತು, ಪಾದ ಪೂಜೆ ಎಲ್ಲ ಮಾಡಿದ್ರು. ಅವನು ಒಂದು ಬಂಗಾರದ ಒಂದು ಸಾಮಾನ್ಯ ಏನಿಲ್ಲ ಅಂದ್ರೆ ಒಂದೊಂದು ಕೂಡ ಒಂದು 5-6 ಗ್ರಾಮ್ ಇರುವ ಒಂದು ಉಂಗುರ, ಉಂಗುರ ಅಂತೇನೆ, ಬಿಲ್ಲೆ. ಆ ಬಿಲ್ಲೆ 80 ಬಿಲ್ಲೆ ಬಂಗಾರದ್ದು. ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿದ. ಅವ್ರಿಗೆ ಕೂಡಿಸಿದ್ರೆ ನಿಂತ ಕಡೆಯಿಂದ ಕಾಲಿನ ತನಕನೂ ಅದು ಅಷ್ಟು ದಪ್ಪದ ಬಂಗಾರದ ಮಾಲೆ.
ಅದನ್ನ ತೆಗೆದು ಸ್ವಾಮಿಗಳಿಗೆ ಹಾಕಿದ್ರು. ಅಲ್ಲಿ ಅವ್ರ ಜೊತೆಗೊಬ್ರು ಯಾವಾಗ್ಲೂ ಸ್ವಾಮಿಗಳು ಬರೀ ಯಾವಾಗ್ಲೂ ದುಡ್ಡು ಗಿಡ್ಡು ಅಂತಾನೆ ಓಡಾಡ್ತಿರ್ತಾರೆ. ಯಾವಾಗ್ಲೂ ಹಾರ ಸಿಕ್ಕಿದ್ದು ಅಂದ್ರೆ ಹಾಕಿದ್ಮೇಲೆ ವಾಪಸ್ ಭಕ್ತರಿಗೆ ಹಾಕ್ತಾರಲ್ಲ, ಇವತ್ತಾಗ್ಲಿ ನೋಡೋಣ ಅಂತ ಹಿಂಗೆ ಅವರನ್ನ ಆಡ್ಕೊಂಡು ಕೂತಿದ್ರು ಹಿಂದ್ಗಡೆಯಿಂದ. ಶಿಷ್ಯರಿಗೆ ಒಂದ್ ಸ್ವಲ್ಪ ಡೌಟ್ ಬಂತು, ಏನ್ ಮಾಡ್ತಾರೆ ಈಗ, ಹೆಂಗ್ ಮಾಡ್ತಾರೆ ಅವ್ರೀಗ ಆ ಹಾರ ಈ ಹಾರ ಎರಡು ಅವ್ರಿಗೆ ಹಾಕಿದ್ಮೇಲೆ ಅದ್ ಕೈಯಲ್ಲಿ ಹಿಂಗ್ ಹಿಡ್ಕೊಂಡಿದ್ದಾರೆ. ಅವ್ರು ಹಿಡ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬಗ್ಗಿದ ತಕ್ಷಣ ಸೀದಾ ಅಷ್ಟು ತೆಗೆದು ವಾಪಸ್ ಅವ್ರ ಕುತ್ತಿಗೆ ಹಾಕಿದ್ರು. ಆ ಮನುಷ್ಯ ಗಾಬರಿ. ಇದು ಏನ್ ಗೊತ್ತಾಯ್ತಾ ಅಂತ ಕೇಳಿದ್ರು. ಏನು ಕೇಳಿದ್ರು. ಇದು 80 ಬಂಗಾರದ 5 ಗ್ರಾಮ್ ಇದ್ದು ಒಂದೊಂದು ಕಾಯಿನ್ ಸ್ವಾಮಿ, 5 10 ಆಗದ್ದೊಂದು 10 ರೂಪಾಯಿದೊಂದು ಇಷ್ಟು ದೊಡ್ಡದು ಬೆಳ್ಳಿ ಪಾವಲಿ ತರ ಬರ್ತದೆ ಅಂತದ್ದೇ ಹುಡುಕಿ ಅವ್ರು ಮಾಡಿಸಿದ್ದಾರೆ. ಅದರಲ್ಲಿ ಬಂಗಾರದ ಅಚ್ಚುಗಿಚ್ಚು ಎಲ್ಲ ಹಾಕ್ಸಿ ಮಾಡಿಸಿದ್ದಾರೆ, ಅವರ ಫೋಟೋ ಗಿಟೋ ಎಲ್ಲ ಹಾಕ್ಸಿ. ಇದು ನನ್ನ 80ನೇ ವರ್ಷದ ಕಾರ್ಯಕ್ರಮಕ್ಕೋಸ್ಕರ ನಿಮಗೆ ಹಾಕಿದ್ ಸ್ವಾಮಿ. ಸರಿ, ನಾನು ಅದನ್ನ ವಾಪಸ್ ಹಾಕಿದ ಪ್ರಸಾದ ತಗೋ, ನನ್ಗೆ ಹಾಕಿದ್ಯೇನೋ ಅದೆಲ್ಲ ನಾನು ವಾಪಸ್ ಕೊಡುದು ನನ್ ಕೆಲಸ. ನನಗೆ ಅದನ್ನೆಲ್ಲ ಹಿಡ್ಕೊಂಡು ಓಡಾಡಿ ಅಭ್ಯಾಸ ಇಲ್ಲ. ಅದನ್ನ ಹಾಕೊಂಡು ನಾನೇನ್ ಮಾಡ್ಲಿ, ಅದನ್ನ ಹಾಕೊಂಡು ಸುತ್ತಾಡ್ಲಿಕ್ಕೆ ಆಗತ್ತಾ? ಅದ್ ಬೇರೆ ಅಷ್ಟು ಸಿಕ್ಕಾಪಟ್ಟೆ ಭಾರ ಬೇರೆ ಇದೆ, ಕುತ್ತಿಗೆ ಹೂತ್ ಹೋಗ್ಬಿಡುತ್ತೆ ನೆಲದಲ್ಲಿ, ಬೇಡ ನನಗೆ ಅಂತಂದ್ರು. ಅಂದ್ರೆ ಎಷ್ಟು ಆ ಹೊತ್ತಿನಲ್ಲೂ ಅವರಿಗೆ ತಲೆಯಲ್ಲಿ ಇದ್ದಿದ್ದೇನು ಅಂದ್ರೆ, ನನಗೆ 80 ವರ್ಷದಕ್ಕೆ ಏನೋ ಒಂದು ದೊಡ್ಡ ಗಂಟು ಕೊಡ್ತಾನೆ, ಇಡುಗಂಟು, ಅದನ್ನ ನಾನು ತಗೊಂಡು ಹೋಗ್ತೇನೆ ಅಂತ ಅವ್ರ ತಲೆಯಲ್ಲಿ ಇಲ್ಲವೇ ಇಲ್ಲ. ಅದ್ ಕಣ್ಣ ಮುಂದೆ ಕೈಗೆ ಸಿಕ್ಕಿದಾಗ್ಲೂ ಅದನ್ನ ತಗೊಳ್ಬೇಕು ಅಂತ ಅವ್ರಿಗೆ ಅನ್ಸ ಅದನ್ನ ವಾಪಸ್ ಹಾಕಿದ್ರು. ಕೊನೆಗೆ ಅವನಿಗೆ ತುಂಬಾ ಬೇಜಾರಾಯ್ತು. ಸ್ವಾಮಿ, ನಾನು ಇದನ್ನ ನಿಮ್ಗೋಸ್ಕರ ಅಂತ ಮಾಡಿಸಿ ಕೊಟ್ಟದ್ದು, ನನಗೋಸ್ಕರ ಆದ್ರೆ ಅದರಲ್ಲಿ ಅವ್ರು ಸುಮ್ನೆ ಅವನನ್ನ ಏನಾದ್ರು ಕನ್ವಿನ್ಸ್ ಮಾಡ್ಬೇಕಲ್ಲ, ಬೇಡ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಅದ್ರಲ್ಲಿ ನಿಮ್ ಫೋಟೋ ಎಲ್ಲ ಹಾಕ್ಸಿದಿರಿ ಅಂತ ಹೆಂಗೇನು ಹೇಳಿದ್ರು. ಆ ಕಾಯಿನ್ ಅಲ್ಲಿ ಹಾಕ್ಸಿದ್ರಲ್ಲಿ ನಿಮ್ ಕಾಯಿನ್ ಎಲ್ಲ ಹಾಕ್ಸಿದಿರಿ, ನಿಮ್ಮ ಫೋಟೋ ಎಲ್ಲ ಹಾಕ್ಸಿದ್ರಿ. ಅಯ್ಯೋ, ಅದೊಂದು ಅವ್ನ್ ಮಾಡಿದ್ ಮೂರ್ಖತನ ಅದು. ಅಯ್ಯೋ, ಅದಕ್ ಬೇಡ ಅಂದ್ರ. ಇಲ್ಲ ನಾನು ಸುಮ್ನೆ ಹೇಳಿದ್ರೆ, ನನಗೆ ಅದ್ ಬೇಡ. ನಾವು ಸನ್ಯಾಸಿಗಳು ಅದ್ರಲ್ಲ ಯಾವುದನ್ನ ಅಪೇಕ್ಷೆ ಪಡುದಿಲ್ಲ. ಕೊನೆಗೆ ಅವರಿಗೆ ಏನ್ ಅನ್ನಿಸ್ತು ಏನು, ವಾಪಸ್ಸು ಸೀದಾ ಬೀರುವಿಗೆ ಹೋಗಿ ಮತ್ತೆ 80,000 ರೂಪಾಯಿ ತಂದು, ಸ್ವಾಮಿ ಇದು ನಿಮ್ಗಲ್ಲ, ಇದು ನಿಮ್ಮ ಹತ್ರ ಪಾಠ ಕೇಳುವ ವಿದ್ಯಾರ್ಥಿಗಳಿಗೆ, ಅವರನ್ನು ಓದಿಸ್ಲಿಕ್ಕೆ ದುಡ್ಡು ಬೇಕಲ್ವ ನಿಮ್ಗೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ, ತಗೊಳ್ಬೇಕು ಸ್ವಾಮಿ, ಇಲ್ಲ ಅಂತ ಹೇಳಿಕ್ಕಿಲ್ಲ. ಇಷ್ಟು ವಿದ್ಯಾರ್ಥಿಗಳಿಗಾದ್ರೆ ಸರಿ ನಾನು ತಗೋತೆ ಅಂತ ಹೇಳಿ ಅದನ್ನ ತಗೊಂಡು ಬಂದ್ರು. ಅಂದ್ರೆ ಹೀಗೆ ಒಂದು ಜೀವನದಲ್ಲಿ ತಾನು ನಂಬಿದಂತಹ ತತ್ವಗಳಿಗೆ ಗಟ್ಟಿಯಾಗಿ ಸ್ಟಿಕ್ ಆಗಿದ್ದ ಅಂದ್ರೆ ಅದ್ ಯಾವತ್ತೂ ಅವನನ್ನ ಕೈ ಬಿಡಲ್ಲ. ವಸ್ತುತಃ ಅದ್ರಲ್ಲಿ ಅದಕ್ಕಿಂತ ಹೆಚ್ಚಿತ್ತೋ ಕಮ್ಮಿ ಇತ್ತೋ ಅಷ್ಟೆಲ್ಲ ಅಂದಾಜಿಲ್ಲ, ಅದು ಎಷ್ಟಿತ್ತು ಅಂತ, ಅದರ ಭಾರ, ಅದರ ವ್ಯಾಲ್ಯೂ ಎಷ್ಟಿತ್ತು ಅಂತ. ಆದ್ರೆ ಅವರಿಗೆ ಅದು ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ಅದನ್ನ ಹಾಕೊಳ್ಳಿಕ್ಕೆ ಅವ್ರ ಇಡೀ ಜೀವಮಾನದಲ್ಲಿ ರೇಷ್ಮೆ ಬಟ್ಟೆ ಕೂಡ ಹಾಕೊಳ್ತಿರ್ಲಿಲ್ಲ. ಅವ್ರು ಹಾಕೊಳ್ತಾ ಇದ್ದಿದ್ದು ಅತ್ಯಂತ ಸಾದಾ ಏನಂತಾರೆ, ಹತ್ತಿಯ ಕೋರಾ ಬಟ್ಟೆ ಅಂತ ಕರೀತಾರೆ. ಅದು ಮೈಗೆ ಇದೂ ಆಗುದಿಲ್ಲ, ಹಿತವೂ ಇರಲ್ಲ ಅಂತ ಕೋರಾ ಬಟ್ಟೆಯನ್ನ ಉಡ್ತಾ ಇದ್ದವರು. ಯಾವಾಗ ಒಂದೇ ಒಂದ್ ಸರ್ತಿ ವರ್ಷದಲ್ಲಿ ಕೃಷ್ಣನಿಗೆ ಚೂರ್ಣೋತ್ಸವ ಅಂತ ಆಗುತ್ತೆ, ಅದು ರಥೋತ್ಸವನ ಅವನ ಏನಂತಾರೆ ಅದಕ್ಕೆ ಪ್ರತಿಷ್ಠೆಯ ದಿನ, ಕೃಷ್ಣನ ಪ್ರತಿಷ್ಠೆಯ ದಿನ, ಮಕರ ಸಂಕ್ರಾಂತಿಯ ಮರುದಿನ, ಅವತ್ತು ಅಲ್ಲಿ ಕೃಷ್ಣನಿಗೆ ಉಡಿಸಿದ ಬಟ್ಟೆ ಕೊಡ್ತಾರೆ. ಆವಾಗ ಅದನ್ನ ರೇಷ್ಮೆ ಬಟ್ಟೆಯನ್ನ ಉಡ್ತಾರೆ. ಬಿಟ್ರೆ ಅವ್ರು ಯಾವತ್ತೂ ಕೂಡ ದಪ್ಪ ಹಾಸಿಗೆಯಲ್ಲಿ ಮಲಗಿದವರಲ್ಲ, ರೇಷ್ಮೆ ಬಟ್ಟೆ ಉಟ್ಟವರಲ್ಲ, ಬಗೆ ಬಗೆಯ ಪಂಚಭಕ್ಷ ಪರಮಾನ್ನ ತಿಂದವರು. ಆದ್ರೆ ಎಲ್ಲ ಮಾಡಿಸ್ತಿದ್ರು, ಎಲ್ಲಾನು ಮಾಡಿಸ್ತಿದ್ರು, ಹೇಳಿ ಮಾಡಿಸ್ತಿದ್ರು. ಯಾಕೆ ಮಾಡಿಸ್ತಿದ್ರು ಅಂದ್ರೆ, ನನ್ಗೆ ಅಂತ ಹೇಳಿದ್ರೆ ಮಾಡ್ತಾರೆ. ಆಗ ಒಂದಿಷ್ಟು ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ನನ್ನ ಹತ್ರ ಪಾಠ ಕೇಳೋರಿಗೆ ಎಲ್ರಿಗೂ ಕೂಡ ಪಂಚಭಕ್ಷ ಪರಮಾನ್ನ ಸಿಗುತ್ತೆ. ಬರೀ ಅವರಿಗೆ ಮಾಡಿ ಅಂದ್ರೆ ಅವ್ರು ಮಾಡಲ್ಲ, ಮಾಡಿದ್ರು ಚೆನ್ನಾಗಿರಲ್ಲ. ನನಗೆ ಅಂತ ಹೇಳಿದ್ರೆ ಆವಾಗ ಚೆನ್ನಾಗಿ ಮಾಡ್ತಾರೆ. ಆಗ ಅಷ್ಟು ಜನಕ್ಕೆ ಬೇಕಾದ 5 ಬಗೆ ಹೋಳಿಗೆ ಎಲ್ಲ ಅಥವಾ ಈ ಹುಳಿ ಎಲ್ಲ ಮಾಡಿಸ್ತಾ ಇದ್ರು. ಯಾಕೆ ಸ್ವಾಮಿ, ನೀವು ತಿನ್ನೋದು 1-2, ಅವರಿಗೆಲ್ಲ ಏನೇನೋ ನಿಮಗೆ ನಾಲಿಗೆ ಚಪಲ ಅವರಿಗಿದೆ ಅಂತ ಮಾಡಿಸ್ತೀರಂತ. ಇಲ್ಲ, ಕೆಲವರಿಗೆ ಬೆಂಡೆ ಆಗತ್ತೆ, ಕೆಲವರಿಗೆ ಬೆಂಡೆ ಆಗಲ್ಲ, ಕೆಲವರಿಗೆ ಗುಂಬಳಕಾಯಿ ಆಗುತ್ತೆ, ಕೆಲವರಿಗೆ ಕುಂಬಳಕಾಯಿ ಆಗಲ್ಲ. ಯಾವ್ದು ತಿನ್ಲಿಲ್ಲ ಅಂದ್ರೆ ಇನ್ನೊಂದ್ರಲ್ಲಾದ್ರೂ ತಿಂದು ಅವ್ರ ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ಅದಕ್ಕೋಸ್ಕರ 4-5 ತರದ ಹುಳಿ ಮಾಡು, 4-5 ತರದ ಬಗೆ ಮಾಡು ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಪ್ರೀತಿ, ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳುವ ರೀತಿ, ಅದು ಅನ್ಯಾದೃಶ. ಅದಕ್ಕೆ ಅವರಿಗೆ ಸಾಟಿಯೇ ಇಲ್ಲ. ಅವರ ಆ ಪ್ರೀತಿಯ ಬಲದಿಂದಲೇನೆ ನಮ್ಗೆ ನಿಜವಾಗಿಯೂ ಕೂಡ ಆ ವೇದ ಅಂತ ಅರ್ಥ ಆಗ್ಬೇಕು ಅಂದ್ರೆ ಅಂತ ವ್ಯಕ್ತಿಯಿಂದ ಏನಾದ್ರೂ ಒಂದು ಜೀವನದಲ್ಲಿ ಸಿಕ್ಕಿದ್ರೆ ಮಾತ್ರ ಅದು ಲಾಭ, ಅದು ಲಭ್ಯ. ಹಾಗೆ ಜೀವನ ಅಂತಂದು ಮದ್ಭಕ್ತ ಪುರುಷೋ ಭವೇತ್. ಅವನು ಕೇವಲ ಅದನ್ನ ಬಾಯಿಯಲ್ಲಿ ವೇದಾಂತ ಹೇಳುವುದಲ್ಲ,
ಅದನ್ನ ಇಡೀ ಜೀವಮಾನದಲ್ಲಿ ತನ್ನ ಉಸಿರು ಅನ್ನುವ ಹಾಗೆ ನಡ್ಕೊಳ್ಬೇಕು. ಅದು ನನಗೆ ಆ ವ್ಯಕ್ತಿ ನನಗೆ ಇಷ್ಟ ಆಗ್ತಾನೆ ಅಂತ. ಏತಾವಾನೇವ ಮನುಜೈಹಿ ಯೋಗ ನೈಪುಣ ಬುದ್ಧಿಭಿ ಸ್ವಾರ್ಥ ಸರ್ವಾತ್ಮನಾಜ್ಞೇಯ ಪರಾತ್ಮೇಕ ದರ್ಶನಂ. ಯೋಗ ಅಂದ್ರೆ ಒಂದು ಇಂದ್ರಿಯವನ್ನ ನಿಯಂತ್ರಿಸುವಂತಹ ನೇರವಾಗಿ ಕೂತ್ಕೊಳ್ಳುವುದು, ನಿಧಾನಕ್ಕೆ ಉಸಿರು ತಗೊಳ್ಳುದು, ನಿಧಾನಕ್ಕೆ ಉಸಿರು ಬಿಡುದು, ಇಂತಹದ್ದೊಂದು ನಿಯಮಿತವಾದಂತಹ ಕರ್ಮ. ಇದರ ನೈಪುಣ್ಯ ಸಂಪಾದನೆ ಮಾಡುವುದರಿಂದ ಇದರಲ್ಲಿ ಉಸಿರನ್ನ ಬಿಗಿ ಹಿಡಿಯುವುದು, ಎಷ್ಟೊತ್ತು ಉಸಿರು ಬಿಡಬೇಕು, ಎಷ್ಟೊತ್ತು ಉಸಿರು ಹಿಡ್ಕೊಳ್ಬೇಕು, ಇಂತಹ ನೈಪುಣ್ಯದಿಂದ ಯಾರು ತನ್ನ ಬುದ್ಧಿಯನ್ನ ನಿಯಂತ್ರಣಕ್ಕೆ ತಂದುಕೊಂಡಿದ್ದಾನೋ ಮತ್ತು ಮನಸ ಸಂಪೂರ್ಣವಾಗಿ ಭಗವಂತನಿಗೆ ಸರ್ವಾತ್ಮನ ಶರಣಾಗಿದ್ದಾನೋ ಅಂಥವನು ಮಾತ್ರ ಪುರುಷಾರ್ಥವಾದಂತಹ ಮೋಕ್ಷವನ್ನ ಪಡಿಲಿಕ್ಕೆ. ಪರಾತ್ಮೈಕ ದರ್ಶನಂ, ಪರವಾದ ಆತ್ಮದ ಒಂದು ದರ್ಶನದ ಹೊರತಾಗಿ ಇನ್ನಾವುದೂ ಕೂಡ ಈ ಯೋಗದ ಸಿದ್ಧಿಯ ಫಲದ ಅಪೇಕ್ಷೆ ಇಲ್ಲ. ಯಾಕೆಂದ್ರೆ ಈ ಯೋಗದ ಸಿದ್ಧಿ ಬೇರೆ 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 ಫಲಗಳನ್ನು ಕೊಟ್ಬಿಡುತ್ತೆ ಮಧ್ಯದಲ್ಲಿ. ಅದು ಅಂತರಾಯ, ಅದು ಅಪಾಯಕ್ಕೆ ಕಾರಣ. ಅವನು ಯೋಚನೆ ಮಾಡಿದ ಹಾಗಾಗುತ್ತೆ. ಅವನ್ ಏನೋ ಅನ್ಕೊಂಡು ತಕ್ಷಣ ಅಲ್ಲೇ ವ್ಯಕ್ತಿ ಬರ್ತಾರೆ, ಮಳೆ ಬರುತ್ತೆ ಅಂತ ಅನ್ಕೊಳ್ತಾನೆ, ಮಳೆ ಬಂದ್ಬಿಡುತ್ತೆ. ಇವತ್ತು ಯಾಕೋ ಸರಿ ಹೋಗಲ್ಲ ಅಂತ ಅನ್ಕೋತಾನೆ, ಅದು ಅವತ್ತು ಸರಿಯೇ ಹೋಗಲ್ಲ. ಅವನಿಗೆ ಹಾಗೆ ಎಲ್ಲವೂ ಯೋಗದ ಸಿದ್ಧಿಯ ಹಾಗೆ ಬಂದದ್ದು ಬಯಸಿದ್ದು ಎಲ್ಲವೂ ನಡಿಲಿಕ್ಕೆ ಶುರುವಾಗುತ್ತೆ. ಆಯ್ತು, ಅವನ ಸಾಧನೆಗೆ ಅದು ಪೆಟ್ಟು ಬಿತ್ತು ಅಂತ ಅರ್ಥ. ಯಾರು ಎಚ್ಚರದಲ್ಲಿರ್ತಾನೋ ಆಮೇಲೆ ಅದನ್ನು ಉಪಯೋಗಿಸಲ್ಲ ಅವನು. ಇದೆಲ್ಲ ಸಿದ್ಧಿ ಉಪಯೋಗಿಸ್ತಾ ಹೋಯ್ತು ಅಂದ್ರೆ ದೇವರು ದೂರ ಆಗ್ತಾನೆ ಅಂತ ಅದನ್ನ ಮುಚ್ಚಿಡುವ ಪ್ರಯತ್ನ ಮಾಡ್ತಾನೆ. ಅನಿವಾರ್ಯವಾಗಿ ಲೋಕಕ್ಕೆ ಉಪಕಾರ ಆಗುತ್ತೆ ಎಂದಾಗ ಮಾತ್ರ ಬಳಸ್ತಾನೆ ಹೊರತು ತನ್ಗೊಂದು ಪವಾಡ ಮಾಡ್ಲಿಕ್ಕೆ ಬರುತ್ತೆ ಅಂತ ಜಗತ್ತಿಗೆ ತೋರಿಸಿ ಅದರ ಮೂಲಕ ಒಂದಿಷ್ಟು ದೊಡ್ಡ ಆಶ್ರಮ ದೊಡ್ಡದು ಮಾಡುದು, 4 ಕಡೆ ಆಶ್ರಮ ಪ್ರತಿಷ್ಠೆ ಮಾಡುದು, ವಿದೇಶಗಳಲ್ಲೆಲ್ಲ ಆಶ್ರಮ ಓಪನ್ ಮಾಡುದು ಅಂತ ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಸಿದ್ಧಿಯನ್ನು ವ್ಯಕ್ತಪಡಿಸಿದ ಅಂದ್ರೆ ಅವನು 100 ಆಶ್ರಮ ಕಟ್ಕೊಂಡು ದೊಡ್ಡ ಆಶ್ರಮ ಗುರು ಆಗ್ತಾನೆ, ಗುಗ್ಗುರು ಆಗ್ತಾನೆ. ಬಿಟ್ರೆ ಆತ್ಮದ ದಾರಿಯಲ್ಲಿ ತನಗೆ ತಾನೇ ಆಶ್ರಯ ಇಲ್ಲ ಅಂತ ಆಗ್ಬಿಡ್ತಾನೆ. ಪರಮಾಶ್ರಯವಾದ ಪರಮಾತ್ಮನನ್ನು ಕಳ್ಕೊಳ್ತಾನೆ, ಲೋಕದಲ್ಲಿ ಅನೇಕ ಆಶ್ರಮಗಳನ್ನ ಕಟ್ತಾನೆ. ಹಾಗಾಗಿ ಪರಾತ್ಮೈಕ ದರ್ಶನಂ, ಪರನನ್ನು ನೋಡ್ಬೇಕು ಅನ್ನೋದು ಒಂದೇ ಅವನ ಜೀವಿತದ ಉದ್ದೇಶವಾಗಿದ್ದಾಗ ಆ ಶ್ರದ್ಧೆ ಅವನನ್ನು ಎತ್ತರಕ್ಕೆ ಬೆಳೆಸುತ್ತೆ. ತ್ವಮೇತ ಶ್ರದ್ಧೆಯ ರಾಜನ್ ಅಪ್ರಮತ್ತೋ ವಚೋ ಮಮ ಜ್ಞಾನ ವಿಜ್ಞಾನ ಸಂಪನ್ನೋ ಧಾರಯನ್ನಾಸು ಸಿದ್ಧತಿ. ಏತತ್ ಶ್ರದ್ಧೆಯ ಅಪ್ರಮತ್ತಃ, ಪ್ರಮತ್ತಃ ಅಂದ್ರೆ ಜಾರಿ ಬೀಳುವುದು, ಬೇರೆ ಬೇರೆ ಅವಕಾಶಗಳು ಸಿಕ್ಕಿದಾಗ ಆ ಕಡೆ ತೂರ್ಕೊಂಡ್ಬಿಡುದು. ಗಾಳಿ ಬಂದಲ್ಲಿ ತೂರಿ ಬಿಡು ಅಂತ ಒಂದು ಗಾದೆ ಹೇಳ್ಕೊಂಡ್ಬಿಡುದು. ಇಲ್ಲಪ್ಪ, ಕಲಿಯುಗದಲ್ಲೆಲ್ಲ ಹೇಗೆ ಹೇಗೆ ಏನೇನು ಅವಕಾಶ ಸಿಗುತ್ತೋ ಬಾಚ್ಕೊಳ್ತಾ ಹೋಗ್ಬೇಕು, ದೇವರೇ ಕೊಟ್ಟದ್ದು ಅಂತ ಹೇಳಿ ಅದನ್ನು ಸ್ವೀಕರಿಸಿ ತಂಗ್ ಬೇಕಾದ ಸಿದ್ಧಿಯನ್ನೆಲ್ಲ ದೇವರ ಹೆಸರು ಹೇಳಿ ಆನಂದವಾಗಿ ಅನುಭವಿಸುದು. ಹಾಗಲ್ಲ, ದೇವರೇ ಕೊಟ್ಟದ್ದಾದ್ರೂ ಕೂಡ ಯಾಕೆ ಕೊಟ್ಟ? ನನಗೋಸ್ಕರ ಕೊಟ್ನು, ಲೋಕಕ್ಕೋಸ್ಕರ ಕೊಟ್ನು. ಲೋಕಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದ್ರೆ ಅದನ್ನು ಬಹಳ ಜಾಗ್ರತೆಯಿಂದ, ತನ್ನಿಗೆ 1 ಪೈಸೆ ಅದರಿಂದ ಲಾಭ ಆಗ್ಬಾರ್ದು ಅಂತ ಪ್ರಸಂಗ ಬಂದಾಗ್ಲೆಲ್ಲ ಅದನ್ನು ಮುಚ್ಚಿಡ್ಬೇಕು. ಆದ್ರೆ ಲೋಕಕ್ಕೇನೆ ಅದರ ಪೂರ್ಣ ಫಲ ಸಿಗುತ್ತೆ ಎಂದಾಗ ಮಾತ್ರ ಅದನ್ನ ಬಳಸಿ ಬಹಳ ಜಾಗ್ರತೆಯಿಂದ. ಅದೇನಾಗುತ್ತೆ, ಒಂದ್ಸಲ ಬಳಸಿದ್ಮೇಲೆ ಬಹಳ ಜನ ಬಂದು ನಮಗೂ ಒಂದ್ ಸಮಸ್ಯೆ ಇದೆ ಬನ್ನಿ, ನಮಗೂ ಒಂದ್ ಸಮಸ್ಯೆ ಇದೆ ಹೇಳಿ, ನಮಗೂ ಒಂದು ಭೂತ ಬಿಡಿಸ್ಬೇಕು, ಬಿಡಿಸಿ ಅಂತೆಲ್ಲ ಶುರು ಮಾಡ್ತಾರೆ. ಇಂತಹ ಸಮಸ್ಯೆ ಬಂದಾಗ ಆಗ ಅವನು ಅನಿವಾರ್ಯವಾಗಿ ಅದನ್ನ ಲೋಕಕ್ಕೋಸ್ಕರ ಬೆಚ್ಚಿಕೊಳ್ತಾ ದೇವರಿಗಿಂತ ಆಚೆಗೆ ಕಳೆದು ಹೋಗ್ಬಿಡ್ತಾನೆ. ಆದ್ರೆ ಅಪ್ರಮತ್ತಃ, ನೀನು ಪ್ರಮಾದ ಮಾಡದೆ ಮಮ ವಚಃ, ನನ್ನ ಮಾತನ್ನು ಜ್ಞಾನ ವಿಜ್ಞಾನ ಸಂಪನ್ನ, ಅದರ ಆಳವಾದ ತಿಳುವಳಿಕೆ, ಅದರ ಮೇಲ್ನೋಟದ ತಿಳುವಳಿಕೆ ಎರಡನ್ನು ಪಡೆದವನಾಗಿ ಧಾರಯನ್, ಅದನ್ನು ಚೆನ್ನಾಗಿ ಧಾರಣೆ ಮಾಡಿ ಆಶು ಸಿದ್ಧತಿ, ಬಹಳ ಬೇಗನೆ ನೀನು ನನ್ನನ್ನ ಪಡೀತಿ, ಬೇಗ ನೀನು ಮುಕ್ತನಾಗ್ತಿ ಅಂತ ದೇವರು ಅವನನ್ನ ಆಶೀರ್ವದಿಸ್ತಾರೆ. ಶ್ರೀ ಶುಕ ಉವಾಚ ಆಶ್ವಾಸ್ಯ ಭಗವಾನಿಷ್ಟಂ ಚಿತ್ರಕೇತುಂ ಜಗದ್ಗುರು ಪಶ್ಯತಸ್ತಸ್ಯ ವಿಶ್ವಾತ್ಮ ತತಶ್ಚಾಂತರ್ಧದೇಹಂ. ಅಲ್ಲ, ಈ ಎದುರುಗಡೆ ಕಂಡ ಮೇಲೆ ಇನ್ನು ನೀನು ಕಾಣು ಮುಕ್ತನಾಗ್ತಿ ಅಂತ ಹೇಳ್ತಾ ಇದ್ದಾನಲ್ವಾ? ಅಂದ್ರೆ ಈ ಹೊರಗಡೆಯಿಂದ ಕಂಡ ಕಣ್ಣಿನ ದೃಶ್ಯ ಏನಿದೆ ಇದು ಸಾಧನೆಗೆ ಪೂರಕ ಅಷ್ಟೇ, ಬಿಟ್ರೆ ಇದು ಸಾಧನೆಯ ಕೊನೆಯಲ್ಲ. ಕಾಣಬೇಕಾದದ್ದು ಮತ್ತೆ ಅಂತರಂಗದ ಹೃದಯದ ಕಣ್ಣಿನಿಂದಲೇ ಕಾಣಬೇಕು. ಈಗ ಅವನು ಹೊರಗಣ್ಣಿನಿಂದ ಕಂಡಿದ್ದ, ಈಗ ಒಳಗಣ್ಣಿನಿಂದ ಕಾಣೋದಕ್ಕೋಸ್ಕರ ಅವನು ಆಶೀರ್ವಾದ ಮಾಡಿ ಹೋದ. ನಿಮ್ಗೆ ಹಿಂದೆ ಕಪಿಲನ ಕಥೆ ಬಂದಿತ್ತು. ಅವರಪ್ಪ
ತನ್ನ ಮಗನನ್ನ ತಾಯಿ ಕೈಗೆ ಒಪ್ಸಿ ಹೋಗ್ತಾನೆ. ಅಲ್ಲೇ ದೇವ್ರಿದ್ದಾನೆ, ದೇವ್ರು ಅಂತ ಅವನಿಗೆ ಗೊತ್ತೂ ಇದೆ. ಆದ್ರೂ ಗೊತ್ತಾಯ್ತು ಅಂತ ಎಲ್ಲೇ ಕುತ್ಕೊಂಡು ಹರೇ ರಾಮ 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 ಹರೇ ಕೃಷ್ಣ ಅಂತ ಹೇಳಿ ಕೂಡ್ಲಿಲ್ಲ ಅವನು. ನೀವು ಒಪ್ಪಿಗೆ ತಗೊಳ್ತೇನೆ, ನಾನು ಅಂತರಂಗದ ಪ್ರಯಾಣಕ್ಕಾಗಿ ಹೊರಟಿದ್ದೇನೆ, ನಿನ್ನ ಒಪ್ಪಿಗೆ ಬೇಕು ಅಂತ ಆ ಕಪಿಲ ಋಷಿಯ ಆಶೀರ್ವಾದ ಪಡ್ಕೊಂಡು ಕರ್ದಮ ಪ್ರಜಾಪತಿ ತಪಸ್ಸಿಗೆ ಹೋದ ಅಂತ ಅಲ್ಲಿ ಬರುತ್ತೆ. ಹಾಗೆ ಇಲ್ಲೂ ಕೂಡ ಇತ್ತಂ ಭಗವಾನ್ ಚಿತ್ರಕೇತುಂ ಆಶ್ವಾಸ್ಯ, ಈ ರೀತಿ ಚಿತ್ರಕೇತುವನ್ನ ಆಶೀರ್ವದಿಸಿ ಜಗದ್ಗುರುವಾದ ಭಗವಂತನು ಪಶ್ಯತಃ ಅವನು ನೋಡ್ತಾ ಇರ್ಬೇಕಾದ್ರೆ ವಿಶ್ವಾತ್ಮ ಎಲ್ಲೆಡೆ ಅವನು ತುಂಬಿದ್ದಾನೆ ಅನ್ನೋದನ್ನು ಗೊತ್ತಿರುವಾಗಲೇ ಅಂತರ್ದಧೆ ತಾನು ಮರೆಯಾದ ಅಂದ್ರೆ ಈ ಹೊರಗೆ ಕಂಡದ್ದು, ಹೊರಗೆ ಅಂದ್ರೆ ಕಾಣಿಸಿಕೊಂಡದ್ದೇನಿದೆ ಅದು ಕಾಣಿಸದೆ ಹೋಗುತ್ತೆ. ಒಳಗೆ ಕಾಣುವುದುಂಟಲ್ವಾ, ಅದು ಮತ್ತೆ ಕಾಣಿಸದೆ ಹೋಗುವುದು ಅಂತಿಲ್ಲ, ಅದು ನಿರಂತರ. ಯಾಕೆಂದ್ರೆ ಆ ಕಣ್ಣು ಒಂದ್ಸರ್ತಿ ಓಪನ್ ಆಯ್ತು ಅಂದ್ರೆ ಅದಕ್ಕೆ ಮುಚ್ಚಲಿಕ್ಕೆ ರೆಪ್ಪೆನೇ ಇಲ್ಲ. ಇವನಿಗೆ ಮುಚ್ಕೊಳ್ಲಿಕ್ಕೆ ಪರದೆ ಇಲ್ಲ, ಅದಕ್ಕೆ ಮುಚ್ಚಲಿಕ್ಕೆ ರೆಪ್ಪೆ ಇಲ್ಲ. ಆದ್ರಿಂದಾಗಿ ಅದು ನಿರಂತರ ದರ್ಶನ ಅನ್ನುವ ದೃಷ್ಟಿಯಿಂದ ಅಂತರಂಗದ ದರ್ಶನ ಆಗಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ಆದೇಶ ಕೊಟ್ಟು ಚಿತ್ರಕೇತು ಇನ್ ಸಾಧನೆ ಮಾಡು ಅಂತ ಹೇಳಿ ದೇವರು ಅಲ್ಲಿಂದ ಹೊರಟು ಹೋದ ಅನ್ನುವಲ್ಲಿಗೆ 6ನೆಯ ಸ್ಕಂಧದ 16ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮತ್ತೆ 17ನೆಯ ಅಧ್ಯಾಯದಲ್ಲಿ ಇಂಥ ಚಿತ್ರಕೇತು ಏನ್ ಮಾಡ್ದ, ಇಂಥ ಚಿತ್ರಕೇತು ನಮಗೆ ಗೊತ್ತಿರುವಂತೆ ವೃತ್ರಾಸುರನಾಗಿ ಹುಟ್ಟಿದ ಅಂತ ಬಂದಿದ್ದು. ಅದು ಪ್ರಶ್ನೆ ಬಂತು, ಯಾಕೆ ಅವನು ಅಸುರನಾಗಿ ಹುಟ್ಟಿದ ಅಂತ. ಅದಕ್ಕೆ ಸಂಬಂಧಪಟ್ಟ ಕಥೆ ಈ 17ನೇ ಅಧ್ಯಾಯದಲ್ಲಿ ಬರುತ್ತೆ. ಶ್ರೀ ಶುಕ ಉವಾಚ ಯತಶ್ಚಾಂತರ್ ಹಿತೋನಂತಹ ತಸ್ಯೈ ಕೃತ್ವಾ ದಿಶೋ ನಮಃ ವಿದ್ಯಾಧರಶ್ಚಿತ್ರಕೇತುಶ್ಚತಾರ ಗಗನೇಚರ. ಅಂತರ್ಧಾನ ಹೊತ್ತಿದ ದಿಕ್ಕಿನತ್ತ 2 ಕೈಗಳನ್ನು ಮುಗಿದು ಬಹಳ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ. ಯಾವ ದಿಕ್ಕಿನಲ್ಲಿ ಭಗವಂತನ ರೂಪ ಮರೆಯಾಯಿತೋ ಆ ದಿಕ್ಕಿಗೆ ತಲೆಬಾಗಿ ಕೈ ಮುಗಿದು ನಮಸ್ಕಾರ ಮಾಡಿದ. ಯಾಕೆಂದ್ರೆ ಆ ದಿಕ್ಕಿನಿಂದ ದೇವರು ಬಂದದ್ದು ಅಂದ್ರೆ ಆ ದಿಕ್ಕೆಷ್ಟು ಪವಿತ್ರ ಅಂತ ಅವನ ತಲೆಯಲ್ಲಿ. ಆ ದಿಕ್ಕಿಗೆ ಮತ್ತೆ ಮೈ ಮರೆತು ಮಣಿಸಿದ ನಂತರ ವಿದ್ಯಾಧರ ಅಲ್ವಾ, ಆಕಾಶ ಮಾರ್ಗವಾಗಿ ಚಲಿಸುವಂತ ಸಿದ್ಧಿ ಆತನಿಗೆ ಆಗ್ಲೇ ಸಿದ್ಧಿಯಾಗಿತ್ತು. ಆದ್ರಿಂದಾಗಿ ಗಗನೇ ಗಗನೇಚರ ಚಿತ್ರಕೇತು ಗಗನೇ ಚಚಾರ. ಗಗನೇಚರ ಅಂದ್ರೆ ಆಕಾಶದಲ್ಲಿ ಹೋಗಬಹುದಾದವನು, ವನೇಚರ ಅಂತ ಶಬ್ದ ಇದ್ದ ಹಾಗೆ ಗಗನೇಚರ. ಇಲ್ಲಿಯ ವಿಭಕ್ತಿ ಲೋಪ ಆಗುದಿಲ್ಲ, ಅದು ವಿಭಕ್ತಿ ಲೋಪ ಆಗದೇನೆ ಶಬ್ದ ರೂಪವನ್ನ ನಡೆಸ್ಲಿಕ್ಕೆ ಬರುತ್ತೆ. ಗಗನೇಚರ ಆಕಾಶೇ ಚಚಾರ. ಗಗನಚರನಾದಂತಹ ಚಿತ್ರಕೇತು ವಿದ್ಯಾಧರನಾಗಿ ಆಕಾಶದಲ್ಲಿ ಚಲಿಸಿದ. ಸಲಕ್ಷಂ ವರ್ಷಲಕ್ಷಾಣಾಂ ಅವ್ಯಾಹತ ಬಲೇಂದ್ರಿಯ ಸ್ತೂಯಮಾನೋ ಮಹಾಯೋಗಿ ಮುನಿಭಿ ಸಿದ್ಧಚಾರೈಃ. ಮಹಾಯೋಗಿಯಾದಂತಹ ಆ ಚಿತ್ರಕೇತು ಲಕ್ಷಂ ವರ್ಷ ಲಕ್ಷಾಣಾಂ ಲಕ್ಷಂ ಲಕ್ಷಾಂತರ ವರ್ಷಗಳ ಕಾಲ ಅವ್ಯಾಹತವಾಗಿ ಅವ್ಯಾಹತ ಬಲೇಂದ್ರಿಯ, ಯಾರಿಂದಲೂ ಪೆಟ್ಟು ತಿನ್ನದ, ಯಾರಿಂದಲೂ ಬಗ್ಗಿಸಲಾಗದ, ಯಾರಿಂದಲೂ ತಡೆಯಲಾರದ ಇಂದ್ರಿಯಗಳ ಬಲದಿಂದ, ಇಂದ್ರಿಯಗಳ ಬಲವನ್ನ ಹೊಂದಿದವನಾಗಿ ಮುನಿಭಿಹಿ ಸಿದ್ಧಚಾರಣೈಹಿ ಸ್ತೂಯಮಾನಃ. ಮುನಿಗಳು ಸಿದ್ಧರು ಚಾರಣರು ಅಂದ್ರೆ ಅವರಿಗಿಂತ ಕೆಳ ಮಟ್ಟದ ದೇವತೆಗಳು ಅವರನ್ನ ಸ್ತುತಿಸ್ತಾರೆ, ಅವರನ್ನ ಭಜಿಸ್ತಾರೆ. ಹಾಗಾಗಿ ಅಂತಹ ಮುನಿಗಳಿಂದ ಸಿದ್ಧರಿಂದ ಚಾರಣರಿಂದ ಹೊಗಳಿಸಿಕೊಳ್ತಾ ಇರುವವನು ಆಕಾಶ ಮಾರ್ಗದಲ್ಲಿ ಚಲಿಸ್ತಾ ಇದ್ದ. ಕುಲಾಚಲೇಂದ್ರ ದ್ರೋಣೀಷು ನಾನಾ ಸಂಕಲ್ಪ ಸಿದ್ಧಿಷು ರೇಮೇ ವಿದ್ಯಾಧರ ಸ್ತ್ರೀ ಬಿರ್ಗಾಯಯನ್ ಹರಿಮೀಶ್ವರಂ. ಬಗೆಯ ಸಂಕಲ್ಪಗಳನ್ನು ಮಾಡುತ್ತಿದ್ದ, ಆ ಸಂಕಲ್ಪಗಳನ್ನು ಪೂರ್ಣಗೊಳಿಸುತ್ತಿದ್ದ. ದೊಡ್ಡ ಕುಲಪರ್ವತಗಳ ತಪ್ಪಲುಗಳಲ್ಲಿ ನಿರಂತರ ವಿಹಾರ ಮಾಡುತ್ತಿದ್ದ. ರೇಮೇ ಖುಷಿ ಪಡುತ್ತಿದ್ದ. ವಿದ್ಯಾಧರ ಸ್ತ್ರೀಯರೆಲ್ಲ ಆತನನ್ನ ಅತ್ಯಂತ ಹಾಡಿ ಹೊಗಳುತ್ತಾ ಇದ್ರು. ಆಗ ಅವನು ಸರ್ವೇಶನಾದ ಹರಿಂ ಈಶ್ವರಂ ಗಾಯಯನ್, ಅವನನ್ನು ಹೊಗಳುತ್ತಾ ಇದ್ರೆ ನನ್ನನ್ನೆಲ್ಲ ಹೊಗಳುದು ನೀವು ನಮ್ಮೆಲ್ಲರ ಒಡೆಯನಾದ ಶ್ರೀಹರಿಯನ್ನ ನೀವು ಹೊಗಳಬೇಕು ಅಂತ ಹೇಳಿ ಹರಿಯ ಗುಣಗಾನವನ್ನ ಮಾಡಿಸ್ತಾ ಇದ್ದ. ಏಕದಾ ಸ್ವವಿಮಾನೇನ ವಿಷ್ಣುದತ್ತೇನ ಭಾಸ್ವತ ಗಿರೀಶಂ ದದೃಶೇ ಗಚ್ಚನ್ ಪರೀತ ಸಿದ್ಧಚಾರಣಿ. ಒಂದ್ಸರ್ತಿ
ಅವನ ಹತ್ರ ಒಂದು ವಿಮಾನ ಇತ್ತು, ಅದು ಪ್ರೈವೇಟ್ ಜೆಟ್. ಅವನಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಲಿಕ್ಕೆ, ಅಲ್ಲಿ ಬೇರೆ ಯಾರು ಟಿಕೆಟ್ ಕೊಡುದು, ನಂಬರ್ ತಗೊಳುದು, ಇಲ್ಲಿ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ ಲಗೇಜ್ ಟೆಸ್ಟ್ ಮಾಡಿ ಇಷ್ಟು ಮಾತ್ರ ತಗೊಂಡು ಹೋಗ್ಬೇಕು ಅಂತ ತಡೆ ಹಿಡಿಯುವುದು ಏನಿಲ್ಲ. ಅವನು ಕಲ್ಪನೆ ಮಾಡಿದ ತಕ್ಷಣ ವಿಮಾನ ಹೊರಡ್ತಾ ಇತ್ತು. ಅವ್ನು ಸಾಕು ಅಂದ ತಕ್ಷಣ ಸ್ಟಾಪ್ ಆಗಿ ಒಂದ್ ಕಡೆ ನಿಲ್ತಿತ್ತು. ಅದೆಲ್ಲೋ ಸ್ಟಾಪ್ ಅಂದ ತಕ್ಷಣ ಇದ್ದಕ್ಕಿದ್ದಾಗ ಎಂಜಿನ್ ಬರ್ಸ್ಟ್ ಆಗಿ ಡಮ್ ಅಂತ ಕೆಳಗೆ ಬಿದ್ದು ಹೋಗುದು ಇಂಥದ್ದೆಲ್ಲ ಇಲ್ಲ ಅಲ್ಲಿ. ಏನು ಅಕಸ್ಮಾತ್ ಆಗಿ ಅಪಘಾತಕ್ಕೆಲ್ಲ ಅವಕಾಶವೇ ಇಲ್ಲ. ಟೆಸ್ಲಾ, ಆ ಕಾಲದ ಟೆಸ್ಲಾ ಯೋಚನೆ ಮಾಡಿದ ತಕ್ಷಣವೇ ತಾನೇ ಗಾಡಿ ಹೋಗ್ತಾ ಇತ್ತು, ತಾನೇ ಗಾಡಿ ನಡೀತಾ ಇತ್ತು, ತಾನೇ ಗಾಡಿ ಬೇಕಾದಲ್ಲಿ ನಿಲ್ತಾ ಇತ್ತು. ಈ ರೀತಿ ಸ್ವವಿಮಾನೇನ, ಅದು ಎಂತದ್ದನು, ವಿಷ್ಣು ದತ್ತೇನ, ಸ್ವತಃ ನಾರಾಯಣನೇ ಕೊಟ್ಟಂತಹ ವಿಮಾನ, ದೇವರು ಕೊಟ್ಟ ವಿಮಾನ. ಹೈ ಬ್ರ್ಯಾಂಡ್ ಇದ್ದು ವಸ್ತು ಸಿಕ್ಕಿದ್ಮೇಲೆ ಅದು ಹಾಳಾಗುವುದು ಅಂತ ಉಂಟ? ಅದಕ್ಕೆ ಏನಂತಾರೆ, ಯಾವಾಗ ಬೇಕಾದ್ರೂ ಅದಕ್ಕೆ ರಿಪೇರ್ ಮಾಡಿ ಕೊಡ್ಲಿಕ್ಕೆ ಇದಕ್ಕೆ ಎಲ್ಲ ಜನ ಇರ್ತಾರೆ. ದೊಡ್ಡ ಕಂಪನಿಯ ಬ್ರ್ಯಾಂಡಿನ ವಸ್ತುಗಳು ಎಲ್ಲಿ ಹಾಳಾದ್ರೂ ಅವ್ರ ಹತ್ರ ಅದಕ್ಕೆ ಶೋರೂಮ್ ಇರುತ್ತೆ. ತಕ್ಷಣ ಒಂದೇ ನಿಮಿಷ ನೀವು ಒಂದು ಫೋನ್ ಮಾಡಿದ್ರೆ ಅವರೇ ಬರ್ತಾರೆ, ಅವರೇ ತಗೊಂಡೋಗ್ತಾರೆ, ಅವರೇ ವಾಪಸ್ಸು. ನಿಮ್ಗೆ ಮತ್ತಾದ್ರ ಚಾರ್ಜು ಇಲ್ಲ. ನೀವು ನಮ್ಮ ಕಂಪನಿಯಿಂದ ತಗೊಂಡಿದ್ದೀರಿ ಅಂತ ಅಂದ್ಮೇಲೆ ನಮ್ದೆಲ್ಲ ಸರ್ವಿಸ್ ಫ್ರೀ. ಇಲ್ಲಾದ್ರೂ ಒಂದು ವಾರ ಫ್ರೀ ಅಂತಾರೆ, ಅಥವಾ ಒಂದು ತಿಂಗಳು ಫ್ರೀ ಅಂತಾರೆ. ಆಮೇಲೆ ತಗೊಂಡು ಯಾಕಪ್ಪ ಅದರ 2 ಪಟ್ಟು ಬಿಲ್ ಹಾಕಿ ಕಳಿಸ್ಬಿಡ್ತಾರೆ. ಈ ಭಗವಂತನಿಂದ ದತ್ತವಾದಂತ ಅಭಿಮಾನದ ಸಮಸ್ಯೆಯಲ್ಲಿ ಎಂದೂ ಕೂಡ ಅವನು ಬಳಲಿದ್ದು ಅಂತಿಲ್ಲ. ನಿರಂತರ ಓಡಾಟ, ಹುಡುಗಾಟ, ಖುಷಿ, ಅದು ಇದು ಇತ್ಯಾದಿಗಳಿಂದ ಹೋಗ್ತಿದ್ದಾಗ ಒಂದ್ಸರ್ತಿ ಸಿದ್ಧಚಾರಣೈ ಪರೀತಂ ಗಿರೀಶಂ ದದೃಶೇ. ಸಿದ್ಧರು, ಚಾರಣರು ಮೊದಲಾದ ಅನೇಕ ಹಿರಿಯರಿಂದ ವ್ಯಾಪಿಸಲ್ಪಟ್ಟಂತಹ, ಅಂದ್ರೆ ಸುತ್ತ ಮುತ್ತಿ ಕೂತು ಬಿಟ್ಟಿದ್ದಾರೆ, ಮುತ್ತಿದ ಜನರಿಂದ ಕೂಡಿದ ಗಿರೀಶನನ್ನ ಕಂಡ. ಗಿರೀಶ ಅಂದ್ರೆ ಗಿರಿಯ ಈಶ. ಗಿರೀಶ ಅಂದ್ರೂ ಅದೇ ಅರ್ಥ, ಆದ್ರೆ ಅರ್ಥ ಚೂರು ಅದರ ವ್ಯಾಪ್ತಿ ಬೇರೆ ಇದೆ. ಗಿರೀಶ ಅಂದ್ರೆ ಗಿರೌಶೇತೇತಿ ಗಿರೀಶಃ, ವಾಸ ಮಾಡುತ್ತಾನೆ, ಬೆಟ್ಟದಲ್ಲಿ ವಾಸ ಮಾಡುವವನು ಅಂತ ಅರ್ಥ. ಗಿರೀಶ ಅಂದ್ರೆ ಗಿರಿಯ ಒಡೆತನ ಉಳ್ಳವನು ಅಂತ ಅರ್ಥ. ಒಂದಕ್ಕರ್ಥ ಗಿರೀಶ ಅಂದ್ರೆ ಒಂದಕ್ಕೆ ಶಬ್ದ ರೂಪ ಗಿರೀಶ, ಇನ್ನೊಂದಕ್ಕೆ ಗಿರೀಶ ಅಂತ 2 ರೂಪ ಇದೆ. ಇಲ್ಲಿ ಗಿರೀಶನನ್ನು ನೋಡಿದ. ಆಲಿಂಗ್ಯಾಂಗೆ ಕೃತಾಂ ದೇವೀಂ ಬಾಹುನಾಂ ಮುನಿ ಸಂಸದಿ ಉವಾಚ ದೇವ್ಯಾಂ ಶೃಣ್ವಂತ್ಯಾಂ ಸೋಚ್ಚೈಸ್ತದಂತಿಕೆ. ಪಾರ್ವತಿ ದೇವಿ ಆ ಮುನಿಗಳು ತುಂಬಿದ ಸಭೆಯಲ್ಲಿ ಶಿವನ ಪಕ್ಕದಲ್ಲಿ ಕೂತಿದ್ದಾಳೆ, ಆಲಿಂಗಿಸಿಕೊಂಡು ಕೂತಿದ್ದಾಳೆ. ಅಂದ್ರೆ ಅವನು ಆಲಿಂಗಿಸಿಕೊಂಡು ಕೂತಿದ್ದಾನೆ. ಬಾಹುನಾ ದೇವೀಂ ಆಲಿಂಗ್ಯ, ತೋಳಿನಿಂದ ಅವಳ ಹೆಗಲನ್ನ ಆವರಿಸಿಕೊಂಡು ಕೂತಿದ್ದಾನೆ. ಮುನಿಗಳೆಲ್ಲ ಎದುರುಗಡೆ ಅವರು ಪರಮ ವೈರಾಗ್ಯಶಾಲಿಗಳು, ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ. ಎಷ್ಟೋ ಜನ ಕೆಲವೊಂದ್ಸರ್ತಿ ಎಲ್ಲ ಮಾತಾಡಿ ಬರ್ತಾರೆ, ಕೆಲವೊಮ್ಮೆ ಎಂತದ್ರಿ ಅಂತದ್ದೆಲ್ಲ ಡ್ರೆಸ್ ಹಾಕೊಂಬಂದಿದ್ವಿ. ಹೌದಾ, ನಂಗೆ ಡ್ರೆಸ್ ಕಾಣ್ಲಿಲ್ಲಪ್ಪ, ನಾನು ಅವ್ರ ಮಾತಾಡದೆ ಬಂದೆ ಅಂತೇವೆ ನಾವು. ಕೆಲವರು ಹಾಗಲ್ಲ, ಅವ್ರು ಬಹಳ ಒಂದು ಸೂಕ್ಷ್ಮ ದೃಷ್ಟಿ. ಅದು ಯಾವ ಡ್ರೆಸ್ ಹಾಕೊಂಡಿದ್ರು, ಅದಕ್ಕೆ ಏನ್ ಮ್ಯಾಚಿಂಗ್ ಹಾಕೊಂಡಿದ್ರು, ಅದು ಕಾಲಿಗೆ ಏನ್ ಹಾಕೊಂಡಿದ್ರು, ಕೈಗೆ ಏನ್ ಹಾಕೊಂಡಿದ್ರು, ಬೆರಳಿಗೆ ಯಾವ ಏನಂತಾರೆ ಅದಕ್ಕೆ ನೇಲ್ ಪಾಶ್ ಹಾಕೊಂಡಿದ್ರು, ಅದು ಸೀರೆಗೆ ಸೆಟ್ ಆಗ್ತಿತ್ತೋ ಇಲ್ವೋ, ಅಲ್ಲಿ ಸೆಟ್ ಆಗ್ತಿಲ್ಲ ಅಂತ ಯಾರೋ ಹೇಳಿದ್ರು, ಇಲ್ಲ ರೀ ಅದ್ರ ಮೇಲೆ 4 ಡಾಟ್ ಇಟ್ಟಿದ್ರಲ್ಲ, ಆ ನೀಲಿ ಕಲರ್ ಇದ್ದೇ ಅವ್ರ ಸೀರೆ ಬಾರ್ಡರ್ ಇತ್ತು ಅಂತ. ಅದಕ್ಕೆ ಮತ್ತೆ ಅವ್ರು ಇನ್ನೊಬ್ರು ಕಮೆಂಟು, ನೀವು ಅಷ್ಟೆಲ್ಲ ಯಾಕೆ, ನೀವು ಏನು ಅಲ್ಲಿ ಮಾತಾಡ್ಲಿಕ್ಕೆ ಹೋಗಿದ್ರು, ಅವ್ರು ಏನೇನು ಹಾಕೊಂಡಿದ್ದಾರೆ ಅಂತ ಅವರ ಫ್ಯಾಷನ್ ಶೋ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಿದ್ರು. ಅವನಿಗೆ ಯಾರು ಮುನಿಗಳಿಗೆ ಅದ್ರ ಬಗ್ಗೆ ತಲೆಬಿಸಿಯೇ ಇಲ್ಲ. ಅವರು ಪಾರ್ವತಿಯನ್ನು ಆಲಿಂಗನ ಮಾಡ್ಕೊಂಡಿದ್ದಾನೆ ಅಂದ್ರೆ ಅದು ಅವನ ಹೆಂಡತಿ, ಅವನ್ ಕೂತೇನೋ ಮಾತಾಡ್ತಿದ್ದಾನೆ ಅಂತ ಅವ್ರು ಆರಾಮಾಗಿದ್ದಾನೆ. ಉವಾಚ ದೇವ್ಯಾಂ ಶೃಣ್ವಂತ್ಯಾಂ ಜಹಾಸೋಚ್ಚೈಹಿ ತದಂತಿಕೆ. ಅವಳು ಕೇಳ್ತಾ ಇರ್ಬೇಕಾದ್ರೇನೆ ಚಿತ್ರಕೇತು ಅದನ್ನ ನೋಡಿ ಆಶ್ಚರ್ಯಪಟ್ಟ. ಮತ್ತೆ ಆಕಾಶದಲ್ಲಿ ಹೋಗುವಾಗ ಏನಪ್ಪ ದೊಡ್ಡವರೇ ಹಿಂಗ್ ಮಾಡಿದ್ರೆ ಅಂತ ಒಂದು ಮಾತು ಅವಳ ಕಿವಿಗೆ ಚೂರು ಬೀಳುವ ಹಾಗೆ ಹೇಳ್ಕೊಂಡು ಹೋದ ಅನ್ನುವಲ್ಲಿಗೆ ಇವತ್ತಿನ ಚಿಂತೆಯನ್ನು ಮುಗಿಸೋಣ. ನಾಳೆ ಏನಾಯ್ತು ಅಂತ ಮತ್ತೆ ಅದರ ಸ್ವಾರಸ್ಯವನ್ನು ತಿಳ್ಕೊಳ್ಳೋಣ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ
करोमि यद्यत् सकलं परस्मै नारायणायेति समर्पयामि। तिरोधान्तरो यशस्विनो मनस्विनो मन्त्रविवत्सुमङ्गलाः तेन निवेदन्ति विना यदर्पणम् तस्मै सुभद्रस्तासे नमो नमः। ब्रह्मोत्तरं ब्रह्मकविः ब्रह्मज्ञो ब्रह्मणाहुतं ब्रह्मैव केवलदन्तये ब्रह्मकर्मसाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। विजयो भूयात् अधर्मस्य पराभवः प्राणभृतान् भूयात् विश्वस्य मङ्गलम्। अद्य कथानुवादे तद् किञ्चित् पूर्वकथानुवादः। केन उच्यते? उच्यताम्। अद्य अहं सद्गुणस्य पाठं किञ्चित् वक्तुम् इच्छामि। पाठे वदतु, मास्तु न केवलम् इच्छतु, वदतु च। सद्गुणस्य पाठं वदामि। सर्वे बहवः सभायाम् अहं स्वागतीकर्तुम् इच्छामि, अहं धन्यवादं वक्तुम् इच्छामि। वदतु, धन्यवादः इति वदतु, स्वागतम् इति कथयतु। ಕೇವಲಂ ಧನ್ಯವಾದಂ ಕಥಯಿತುಂ ಇಚ್ಛಾಮಿ. ನಾನು ಸ್ವಾಗತವನ್ನು ಕೋರುತ್ತೇನೆ, ನಾನು ಧನ್ಯವಾದವನ್ನು ಕೋರುತ್ತೇನೆ. ಕದಾ ಕೋರುವುದು? ಕೋರು ಕುರು. ಉಚ್ಯತಾಂ ವದಾಮಿ. ವದತು. पाठे चित्रकेतुः शेषस्य नारायणस्य च स्तोत्रं करोति। अस्तु। किमिति चेत् भवतः दर्शनं बहुजनानां पापं नाशयति, परन्तु केचित् जनाः पाप सञ्चयं न भवति इति वदति। ते मूर्खजनाः। तव ज्ञानं विना किमपि कर्तुं न शक्यते, किमर्थमिति चेत् त्वं सर्वं जानाति इत्यादि चित्रकेतुः स्तोत्रं करोति। तस्य भक्तिं दृष्ट्वा भगवान् प्रत्यक्षं भूत्वा अहं सर्वत्र अस्मि, सर्वेषु वस्तुषु अपि अस्मि, सर्वं मम अधीनः इति यदा यः भावयति तदा सः सुखी भवति इति भगवान् चित्रकेतुं प्रति अवदत् इति वचनस्य पाठः। को विशेषः? चकुलिका रिक्ता वा अवशिष्टा वा? अवशिष्टा। तर्हि प्रेषयन्तु। तर्हि दृष्टैव स्वीकरोम्यहम्। दृष्टिपथमपि नागच्छत्। तत्र अस्ति। वैश्वानर अस्तु। कदा मध्यवार्षिक